I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಬನ್ನಿ ಫ್ಯೂಚರ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನ್ ಗುಡ್ ನ್ಯೂಸ್ ಅಥವಾ ಏನ್ ಸರ್ಪ್ರೈಸ್ ನ್ಯೂಸ್ ನಿಮ್ಗೋಸ್ಕರ ಕಾಯ್ತಾ ಇದೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅಪ್ಕಮಿಂಗ್ ಡೇಸ್, ವೀಕ್, ಮಂತ್ ಅಲ್ಲಿ ಅನ್ನುವಂಥದ್ದು ಇದೆ. ಸೊ ಮುಂಬರುವ ದಿನಗಳಲ್ಲಿ ಯಾವ ಬದಲಾವಣೆ ಇದೆ ನೋಡೋಣ. ಮನೆಯಲ್ಲಿ ಗಾಜು ಒಡೆದೋಗಿರ್ಬಹುದು ಅಥವಾ ಸದ್ಯಕ್ಕೆ ರಾಹು ದೇವರು ಒಂಚೂರು ನಿಮ್ಮಿಂದ ಅಗ್ರೆಸಿವ್ ಎನರ್ಜೀಸ್ನ ತರಿಸ್ತಾ ಇರ್ಬೋದು. ಕೋಪದ ಕೈಗೆ ಬುದ್ಧಿನ ಕೊಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ದೇವಸ್ಥಾನಗಳ ಮೇಲೆ ದರ್ಪಣನ ಬಿಡ್ತಿದ್ದಾರೆ ಅನ್ನುವಂಥದ್ದು ಇದೆ. ದೇವಸ್ಥಾನದ ಮೇಲೆ ದರ್ಪಣ ಬಿಡ್ತಿದ್ದಾರೆ ಅಂದ್ರೆ ಹೇಗೆ ಹೇಳೋದೋ ಗೊತ್ತಿಲ್ಲ. ಒಂದ್ ರೀತಿಲಿ ಇವಾಗ ನಾವು ಬೂತ್ ಕನ್ನಡಿನ ಇಟ್ಕೊಂಡು ಸೂರ್ಯನ ಬಿಸಿಲಿಗೆ ಇಟ್ರೆ ಬೆಂಕಿ ಹತ್ಕೊಳುತ್ತಲ್ಲ, ಆ ಥರದ ಸಮಥಿಂಗ್ ಏನೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅದಾಗೋದಿಲ್ಲ, ಅದು ನಿಷ್ಕ್ರಿಯ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಏನೋ ಎಚ್ಚರಿಕೆ, ಮನಸ್ಸಿಗೆ ನೋವಾಗಿರಬಹುದು ಅಥವಾ ಸಾಕಷ್ಟು ಸಮಸ್ಯೆಗಳು ನಿಮ್ಗೆ ಬಂದು ದೇವರೇ ಇಲ್ಲ ಅನ್ನುವಂಥ ನಂಬಿಕೆಗೆ ನೀವು ಹೋಗಿರಬಹುದು. ದೇವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿರಬಹುದು. ಜೊತೆಗೆ ದೇವರು ಇಲ್ಲ, ದೇವ್ರು ಬೇಡ ಅಂತ ನೀವು ಸಾಕಷ್ಟು ರೀಸನ್ ಇರಬಹುದು ನಿಮ್ ಜೀವನದಲ್ಲಿ ನಡೆದಿರೋದ್ರ ಬಗ್ಗೆ. ಆ ಕಾರಣಗಳನ್ನ ಕೊಟ್ಕೊಂಡು ದೇವ್ರನ್ನ ದೂಷಣೆ ಮಾಡ್ಕೊಂಡು ಕೂತಿರ್ಬಹುದು. ಬಟ್ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಓನ್ ನಿರ್ಧಾರ ತಗೊಂಡೇ ಎಲ್ಲ ಕರ್ಮನು ಮಾಡಿರ್ತೀರ. ಯಾರ ಮಾತನ್ನು ಕೆಲವು ಸತಿ ಕೇಳ್ದಿರ ಸಾಕಷ್ಟು ಸಮಸ್ಯೆನ ಮಾಡ್ಕೊಂಡಿರ್ತೀವಿ. ಬೇರೆಯವರಿಗೂ ಅದ್ರ ಬಿಸಿ ತಟ್ಟಿರುತ್ತೆ. ಅಂಥ ಕರ್ಮಗಳು ರಿಟರ್ನ್ ಆದಾಗ ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಇವಾಗ ಬರುತ್ತೆ. ಕೆಲವು ಸತಿ ತಂದೆ ತಾಯಿ ಮಾಡಿದ್ದು, ತಾತ ಮುತ್ತಾತ ಮಾಡಿದ್ದು ಎಲ್ಲವೂ ಕೂಡ ಕಾಲ್ ಬ್ಯಾಕ್ ಆಗಿರುತ್ತೆ. ಸೊ ಆ ಥರದ ಸಮಯದಲ್ಲಿ ದೇವರನ್ನ ದೂಷಣೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ದೇವರು ಎಲ್ಲಿ ನಿಮ್ಮ ಮನ್ಸು ಮುರಿದಿದೆ ಅನ್ನೋದ್ಕಿಂತ ದೇವ್ರ ಮನ್ಸೇ ಮುರಿದಿದೆ ಅಂತ ಇದೆ. ಸೊ ದೇವರ ಮನಸ್ಸನ್ನ ಸರಿಪಡಿಸಿ ದೇವರದ್ದು ಹರಕೆ ಏನಾದ್ರೂ ಇದ್ರೆ ತೀರ್ಸ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಒಂದು ದೇವಸ್ಥಾನಕ್ಕೋ ಅಥವಾ ಏನೋ ಒಂದು ದೇವರಿಗೆ ಸಂಬಂಧಪಟ್ಟಂತೆ ಮನಸ್ಥಿತಿ ಸರಿ ಇಲ್ಲ, ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಇದೆ. ಸರಿಪಡಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. 34 ದಿವಸದಿಂದ 38 ದಿವಸದೊಳಗೆ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಇಷ್ಟು ದಿನ ವೇಟ್ ಮಾಡ್ತಿದ್ದಂಥದ್ದು ಎಲ್ಲವೂ ಕೂಡ ಸರಿ ಹೋಗಿ ಒಂದು ಶುಭದಾಯಕ ದಿನಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕೋಪ ಮಾಡ್ಕೊಳ್ಬೇಡಿ ಅಂತ ಆಗ್ಲೇ ಹೇಳಿದೀನಿ. ಏನೋ ಒಂದು ಹಲ್ಲು ಉದ್ರೋಗುವಂಥದ್ದು ಸಾಧ್ಯತೆಗಳು ಕೂಡ ಇದೆ. ಐ ಮೀನ್ ಹೇಗೆ ಹೇಳೋದು ಗೊತ್ತಿಲ್ಲ. ಕೋಪಕ್ಕೆ ಸಾರಿ ಕೋಪದ ಭರದಲ್ಲಿ ಅಥವಾ ಮಾತಿನ ಭರದಲ್ಲಿ ಏನಾದ್ರೂ ಹೇಳಿ ಅದಕ್ಕೆ ನೀವೇನಾದ್ರೂ ರಿಯಾಕ್ಟ್ ಮಾಡಿ ಬೇರೆಯವರಿಂದ ನಿಮ್ಮಿಂದ ಬೇರೆಯವರಿಗೆ ಜಗಳ ಆಗುವಂತ ಸಂದರ್ಭಗಳು ಅಥವಾ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಆ ಥರ ಬರ್ದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ಬೋದು. ಸ್ವಲ್ಪ ಹುಷಾರಾಗಿ ಇರಿ. ಮತ್ತೆ ಆ ಥರ ಜಗಳದ ಎನರ್ಜಿಗೆ ದಯವಿಟ್ಟು ಯಾರು ಹೋಗ್ಬೇಡಿ ಅಂತ ಹೇಳಬಲ್ಲೆ. ಯಾಕೋ ಮನಸ್ಸಿಗೆ ಬೇಜಾರಾಗುವಂಥದ್ದು ಮತ್ತೆ ಬೇರೆ ಏನೋ ಒಂದು ವಿಚಾರಕ್ಕೆ ನಿಮ್ಮ ಪವರ್ಲೆಸ್ ಆಗುವಂಥದ್ದು ಅಥವಾ ನಿಮ್ಮ ಪವರ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗಿ ಏನೋ ಒಂದಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದಷ್ಟು ಹೀಲಿಂಗ್ ಅಗತ್ಯ ಇದೆ ನಿಮಗೆ ಅಂತ ಅನ್ಸುತ್ತೆ. ಸಾಧ್ಯ ಆದಷ್ಟು ನಿಮ್ಮ ಹೆಲ್ತ್ ಕಡೆ, ಫೈನಾನ್ಷಿಯಲ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಲಡ್ಡುನ ಒಂದಷ್ಟು ಜನರಿಗೆ ಹಂಚಿ ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ದಂತ ಕ್ಷಯನ ಕಮ್ಮಿ ಮಾಡಿಕೊಂಡು ದಂತಗಳು ಸ್ಟ್ರಾಂಗ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ಹರಕೆ ತೀರ್ಸ್ಕೊಂಬರೋದಕ್ಕೆ ಪ್ರಯಾಣ ಕೂಡ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಮಳೆ ಬರುತ್ತೆ, ಒಂದಷ್ಟು ಮಳೆ ಬರೋದಿಲ್ಲ. ಈ ತರ ಮೋಡ ಮಳೆಗಳ ಆಟದಲ್ಲಿ ಎಲ್ಲೋ ಕಳೆದು ಹೋಗ್ತೀರಾ
ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಬೀಚ್ ಸೈಡು ಟ್ರಿಪ್ ಹೋಗ್ಬಹುದು ಅಂತ ಕೂಡ ಇದೆ. ಎಲ್ಲೋ ಪ್ರಯಾಣ ಹೋದಾಗ ನಿಮ್ಗೆ ಮಳೆ ಬರುತ್ತೆ ಅನ್ನುವಂಥ ಆತಂಕ ಇದ್ರೆ ಏನಿಲ್ಲ, ನೀವು ಹೋಗ್ಬಿಟ್ಟು ಬರ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸತ್ಯಗಳು ತಿಳ್ಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ಸೊ ಸತ್ಯನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಅಲೆಗಳ ಅಬ್ಬರ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ನಿಮ್ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅಂತ ನೀವೇನಾದ್ರೂ ಡಿಸಪಾಯಿಂಟ್ ಆಗಿದ್ರೆ ಸ್ಟ್ರಾಂಗ್ ಆಗಿ ಇರಿ. ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿರುವಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ ಜೀವನ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಸಾಕಷ್ಟು ಸತ್ಯ ಕೂಡ ಸಿಗುತ್ತೆ, ಮತ್ತೆ ನಿಮ್ಗೊಂದು ಪವರ್ ಕೂಡ ಬರುತ್ತೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದು ವಾರ್ನಿಂಗ್ ಇದೆ ಇಲ್ಲಿ. ಅಟ್ ದಿ ಸೇಮ್ ಟೈಮ್ ದುಡುಕ್ಬೇಡಿ ಅನ್ನುವಂಥ ವಾರ್ನಿಂಗ್ ಅದು. ಸೊ ಪೇಷನ್ಸ್ ಆಗಿ ಇರ್ರಿ, ಪೇಷಂಟ್ ಅಲ್ಲ ಪೇಷನ್ಸ್ ಆಗಿ ಇರಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಅದು. ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಸೊ 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ನಿಮ್ಗೆ ಏನ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಸನಾತನ ಧರ್ಮದ ಪ್ರಕಾರ ನಡೀರಿ, ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಚೆಸ್ ವಿನ್ನಿಂಗ್ ಯಾರೋ ಆಗ್ತಾರೆ, ಯಶಸ್ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯು ಆರ್ ದ ವಿನ್ನರ್ ಆಫ್ ಯುವರ್ ಲೈಫ್. ಓಕೆ, ಸೊ ಮೊದಲನೇದು ಆನ್ಸಿಸ್ಟರ್ಸ್ ಎನರ್ಜಿ ಇದೆ. ಸೊ ಒಂದಷ್ಟು ಬ್ರಾಹ್ಮಣರನ್ನ ಮನೆಗೆ ಕರೆಸಿ ಅಮಾವಾಸ್ಯೆ ದಿನ ಅವರಿಗೆ ಅತಿಥಿ ಸತ್ಕಾರ ಮಾಡಿ, ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ, ಒಂದ್ ಸಣ್ಣ ಪೂಜೆ ಏನಾದ್ರು ಇಟ್ಕೊಂಡು ಅವ್ರಿಗೆ ಊಟ ಹಾಕಿ, ಅವರಿಗೆ ದಕ್ಷಿಣೆ ವಸ್ತ್ರದಾನ ಅಥವಾ ನರಸಿಂಹರಾಜ್ ಅವ್ರ ಪಿಕ್ಚರ್ ಅಲ್ಲಿ ಇದೆ ಅಲ್ಲ, ಪಿತೃದೇಶಕ್ಕೆ ಬಂಗಾರದ ಮಾವಿನ ಹಣ್ಣನ್ನ ದಾನ ಕೊಡ್ಬೇಕಂತ ಆ ತರ ದಾನ ಆದ್ರೂ ಕೊಡಿ. ಸೊ ಒಂದಷ್ಟು ಪೂರ್ವಜರಾಗೆ ಮುಕ್ತಿ ಕೊಡ್ಸಿ ಅನ್ನುವಂಥದ್ದು ಇದೆ. ಅವರ ಶಾಂತಿಗೋಸ್ಕರ, ಅವ್ರ ಆಸೆ ಈಡೇರ್ಲಿಲ್ಲ, ಅವ್ರಿಗೆ ಹೋಗಕ್ ಆಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಅವರು ಸಮಸ್ಯೆನ ಮಾಡ್ತಾ ಇರ್ತಾರೆ ನಿಮ್ಗೆ. ಸೊ ಗುರು ದತ್ತಾತ್ರೇಯರ ಪ್ರಾರ್ಥನೆಯಿಂದ ಕೂಡ ಅವರಿಗೆ ಮುಕ್ತಿ ಸಿಗತ್ತೆ ಅಂತ ನಾನು ಓದಿದೆ ಮೊನ್ನೆ. ಸೊ ಹಾಗಾಗಿ ಆ ಥರದ್ದು ಕೂಡ ಇದೆ. ಸೊ ಸರಿಪಡಿಸ್ಕೊಳ್ಳಿ, ಅವರಿಗೆ ಹೋಗೋದಕ್ಕೆ ಏನ್ ಅನುಕೂಲ ಬೇಕೋ ಮಾಡ್ಕೊಡಿ ಅನ್ನುವಂಥದ್ದು ಇದೆ. 46 ನಂಬರ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಸನ್ ಇದ್ದಾರೆ. ಸೊ ಸೂರ್ಯ ಮಕರ ರಾಶಿ ಇಂದ ಕರ್ಕಟಕ ರಾಶಿ. ಸೂರ್ಯನ ಪಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನ ತರೋದ್ರಲ್ಲಿ ಇದೆ. ಆರೋಗ್ಯದಲ್ಲಿ ಚೇತರಿಕೆ, ವಿವಾಹ ಬರುವಂಥದ್ದು, ಶುಭ ಕಾರ್ಯಗಳು ನಡೆಯುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ರಾಜಕೀಯವಾಗಿ ಯಶಸ್ಸು ನೋಡುವಂಥದ್ದು, ಮದುವೆ ಆಗುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡುವಂಥದ್ದು. ನಿಮ್ಮ ಜೀವನ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗ್ತಾ ಇದೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ವಿಶ್ವ ಯೋಗ ದಿನದಂದು ಏನೋ ಒಂದು ಮಹತ್ತರ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗತ್ತೆ ಅವತ್ತು ಅನ್ನುವಂಥದ್ದು ಇದೆ. ಒಂದು ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಇದೆ ಇಲ್ಲಿ. 36ನೇ ನಂಬರ್ ಇದೆ ಇಲ್ಲಿ. ಸೊ ರೆಡ್ ಕ್ಲೌಡ್ಸ್ ಇದೆ. ಸೊ ಏನೋ ಒಂದು ಸಮಸ್ಯೆ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ವಾರಗಳು ಹೆಚ್ಚಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ. ವಾತಾವರಣದಲ್ಲಿ ಏರಿಳಿತ ಆಗುವಂಥದ್ದು, ಕೋಪ ಭುಗಿಲೇಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ನಾಟ್ ಪ್ರಿಪೇರ್ ಅನ್ನುವಂಥ ರೀತಿಯಲ್ಲಿ ಇದೆ. ಒಂದಷ್ಟು ನಷ್ಟ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಒಂದು ಸಾವಿನ ಸುದ್ದಿ ಕೂಡ ಕೇಳ್ತೀರಾ, ಏನೋ ಒಂದು ಎಂಡಿಂಗ್ ನ್ಯೂಸ್ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಯಾಕೆ ಈ ಕಾರ್ಡ್ ಬಂತು ನೋಡುವ. ನೆಗೆಟಿವಿಟಿ ಇದೆ. ಸೊ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ಎಸ್ಪೆಷಲಿ ನಿಮ್ಮ ಬಾತ್ರೂಮ್ ಏರಿಯಾನ ಕ್ಲೀನ್ ಮಾಡ್ಕೊಳ್ಳಿ.
ಅಗ್ನಿ ಅವಘಡಗಳು ಕಾಣಿಸ್ತಾ ಇದೆ. ಅಗ್ನಿ ದೇವರಿಗೆ ಸಂಬಂಧಪಟ್ಟಂಗೆ. ಮತ್ತೆ ರಾಹು ಶಾಂತಿ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ನಿಮ್ ಮನೆ ಟಾಯ್ಲೆಟ್ ಅಲ್ಲಿ ನೀಟಾಗಿ ಇಟ್ಕೊಳ್ಳಿ. ಮತ್ತೆ ಯಾವಾಗ್ಲೂ ಒದ್ದೆ ಇಲ್ದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ ಟಾಯ್ಲೆಟ್ ಒಣಗಿ ಕ್ಲೀನ್ ಆಗಿರ್ಲಿ. ನೆಲ ಎಲ್ಲ ಯಾವಾಗ್ಲೂ ಒದ್ದೆ ಒದ್ದೆ ಮಾಡಬೇಡಿ. ಅಲ್ಲಿ ಸಾಧ್ಯ ಆದ್ರೆ ಒಂದು ಲೋಟದಲ್ಲಿ, ಗಾಜಿನ ಲೋಟದಲ್ಲಿ ಕಲ್ಲುಪ್ಪನ್ನ ಇಟ್ಟಿರಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಮತ್ತೆ ಅವಾಗ ಅದನ್ನ ಬದಲಾಯಿಸಿ ಹೆಚ್ಚು ಏನಾದ್ರು ಇವಾಗ ರೂಮ್ ಫ್ರೆಶ್ನರ್ ತರ ಬರುತ್ತಲ್ಲ, ಆ ಥರದ್ದೆಲ್ಲ ಇಡಿ. ನೀಟಾಗಿ ಇಟ್ಕೊಳ್ಳಿ. ಸೊ ಒಳ್ಳೇದಾಗತ್ತೆ. ಸ್ವಲ್ಪ ನೆಗೆಟಿವಿಟಿ ಡಿಟಾಕ್ಸಿಫೈ ಮಾಡ್ಕೊಳ್ಬೇಕು ನಿಮ್ಮ ಬಾಡಿನ, ಅದನ್ನು ಕೂಡ ಮಾಡ್ಕೊಳ್ಳಿ. ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಒಂದು ಆಮ್, ಹೇಗೆ ಅಂದ್ರೆ ತುಂಬಾ ದಿವಸದಿಂದ ಅದ್ಮಿ ಇಟ್ಟಿದ್ದಂಥದ್ದೆಲ್ಲವೂ ಕೂಡ ಬ್ಲಾಸ್ಟ್ ಆಗತ್ತಲ್ಲ ಹಾಗೆ. ಸೊ ದ ವೈಟಿಂಗ್ ಈಸ್ ಎಂಡಿಂಗ್ ವಿತ್ ಬ್ಯಾಡ್ ಇಂಟೆನ್ಷನ್ ಅನ್ನುವಂಥ ರೀತಿಲಿ. ಸೊ ಕೆಲವ್ರದ್ದು ಏನೋ ಬ್ಯಾಡ್ ಇಂಟೆನ್ಷನ್ ಇಂದ ಬೇರೆ ಕೋಪ ತರಿಸುವಂತ ರೀತಿಯಲ್ಲಿ ನಿಮ್ಗೆ ತೊಂದರೆನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು. ಕೆಲವ್ರಿಗೆ ಬಚ್ಚಲ್ ಮನೇಲಿ ಏನಾದ್ರೂ ಸಿಲಿಂಡರ್ ಇಟ್ಟಿದ್ರೆ ಅದು ಬ್ಲಾಸ್ಟ್ ಆಗುವಂತ ಸಾಧ್ಯತೆಗಳಿದೆ. ಅದನ್ನ ಮಾಡ್ಕೊಳ್ಬೇಡಿ. ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಗೋಲ್ಡ್, ಸಿಲ್ವರ್ ಜ್ಯುವೆಲರಿ ಪರ್ಚೇಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಳ್ಳೇದಾಗತ್ತೆ. ಒಳ್ಳೆ ದಿನಗಳು ಇದೆ. ಬಟ್ ಹೆಚ್ಚಿನ ಎಚ್ಚರಿಕೆ 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮಗ್ ಬೇಕು. ಎಚ್ಚರಿಕೆಯಿಂದ ಇರಿ. ಸಾಧ್ಯ ಆದ್ರೆ ಒಂದು ನವಗ್ರಹ ಶಾಂತಿ ಹೋಮನ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.